ಲೈ ಹುಡುಗ ಶಿವು, ಏನೋ ಹಿಂಗ ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿದ್ಯಲ್ಲೋ. ಹಾ, ಅಯ್ಯೋ ಇನ್ನೇನ್ ಮಾಡಮ್ ಬನ್ನಿ ಗೌಡ್ರೆ. ಮಳೆ ಬೆಳೆ ಎಲ್ಲ ಹೋಯ್ತು ಈ ಸಲ. ಇನ್ನೇನ್ ಮಾಡಮ್ ಬನ್ನಿ. ನಾನು ಎತ್ತಾಗಿ ಮುಂಗಾರ ಹಾಕಿದ್ದೆ, ಅದ್ರಾಗ ಒಂದ್ ಆಕಾಶ ನೋಡೋಣ ಅನ್ಕೊಂಡಿದ್ದೆ. ನೋಡಿದ್ರೆ ಈ ಸಲ ಮಳೆ ಕೈ ಕೊಟ್ಟು ಹಿಂಗ ಆಗೋಯ್ತು. ನಾನು ಯೋಚನೆ ಮಾಡಿ ಮಾಡಿ ಅತ್ತಾಗಿ ಸಾಕಾಗೋಯ್ನಿ. ಇನ್ನೇನ್ ಮಾಡಮ್ ಬನ್ನಿ ಅತ್ತಾಗಿ. ಈ ಜನಗಳುವೆ ಬರೀ ಶುಂಠಿಗೆ ಮಣ್ಣು ಹಾಕಕ್ಕೆ ಅತ್ತಾಗಿತ್ತ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನನಗೂ ಸರಿಯಾಗಿ ವ್ಯಾಪಾರ ಇಲ್ಲ, ಏನಿಲ್ಲ. ಎಲ್ಲ ಚೀಟಿ ಪಾಟಿ ಕಟ್ಬೇಕು, ಏನ್ ಮಾಡೋದು ಅಂತ ಯೋಚನೆ ಆಗ್ಬಿಟ್ಟಿತ್ಕಂಗ್ ಗೌಡ್ರಿ. ಇನ್ನೇನ್ ಮಾಡಮ್ ಬನ್ನಿ. ಅಲ್ಲ ಕಣೋ, ನೀನ್ ಇಷ್ಟಕ್ಕೆ ಹಿಂಗ್ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಆಗುತ್ತೇನೋ? ಹಾ, ಒಡಗೋ ಅಲ್ಲಿ ಒಂಚೂರು ಟೀ ಕಾಸ್ಕೊಂಬ ಒಡಗೋ. ಅಯ್ಯೋ ಇನ್ನೇನ್ ಮಾಡಕ್ ಬನ್ನಿ ಗೌಡ್ರೆ ಅತ್ತಾಗಿ. ನನಗೆ ಭಾರಿ ತಲೆ ಬಿಸಿ ಆಗ್ಬಿಟ್ಟಿತ್ಕಂಗ್ ಗೌಡ್ರೆ. ಏನ್ ಮಾಡೋಣ, ಅಡಿಕೆ ಗಿಡಕ್ಕೆಲ್ಲ ನೀರ್ ಬಿಡಕ್ಕೆ ಮೊನ್ನೆ ಹೋಗಿದ್ದೀನಿ. ನೋಡಿರೆ ಬೋರ್ ಮತ್ತಾರ ಗ್ಯಾಪ್ ಹೊಡಿತಿತ್ತಲ್ಲ ಗೌಡ್ರೆ. ಏನಾಯ್ತಂತ ಕಾಣೋಣ. ನೋಡಿರೆ ಮಳೆ ಬೇರೆ ಕಡಿಮೆ ಆಗ್ಬಿಡ್ತು. ಏನ್ ಮಾಡೋದು ಅಂತಾನೆ ತೋತಿಲ್ಲ ಕಣ್ರಿ ಗೌಡ್ರಿ. ದಿಕ್ಕೆ ತೋತಂಗ ಆಗ್ಬಿಟ್ಟೈತಿ. ಬೋರ್ಗಿರ ಹಾಕ್ಸೋಣ ಅಂದ್ರೆ ಮತ್ತೆ ಸಾಲ ಮಾಡಿ ಏನಾರ ಮಾಡ್ಬೇಕೀಗ. ನೋಡಿದ್ರೆ ಸಾಲ ಸಾಲ ಅಂತ ಜೀವನ ಪೂರ್ತಿ ಗೆದ್ದು ಬರೀ ಸಾಲ ತೀರ್ಸೋದೇ ಆಗ್ತಿದ್ಕೊಂಡ್ ಬನ್ನಿ ಗೌಡ್ರೆ ಅತ್ತಾಗಿ. ಅಯ್ಯೋ, ಹಂಗಂದ್ಬಿಟ್ರೆ ಆಗುತ್ತೆ ನಮಗ. ಇನ್ನೊಂದು ನೋಡಿ ಒಂದು ಒಳ್ಳೆ ಪಾಯಿಂಟ್ ಗಿಂಟ್ ಮಾಡ್ಸತ್ತಾಗಿ. ಅಂತೀರ ದುಡ್ಡು ಗಿಡ್ಡಿಲ್ಲ ಅಂದ್ರೆ ನಾನೊಂದು 50,000 ಕೊಡ್ತೀನಿ. ಮಿಕ್ಕಿದ್ದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಆ ಲಾರಿಯರಿಗೆ ಹೇಳ್ಕೊಂಡ್ ಬಳ್ಕೊಂಡು ಏನೋ ಮಾಡಿದಾಗುತ್ತೆ. ನೋಡು, ಹಂಗೇನಾದ್ರು ನೀರ್ ಗೀರ್ ಕಡಿಮೆ ಆಗ್ಬಿಟ್ರೆ ಆಮೇಲೆ ಅಡಿಕೆ ಕೂಡ ಎಲ್ಲ ಒಣಗೋಗ್ಬಿಟ್ರೆ ಭಾರಿ ಹಿಂಸೆ ಆಗೋಗ್ಬಿಡುತ್ತೆ. ಇಷ್ಟೊಂದು ಕಷ್ಟಪಟ್ಟು ಬೆಳೆಸಿ 5-6 ವರ್ಷ ನೀನು ಒಳ್ಳೆ ಫಲ ಕೊಡೋ ಟೈಮಲ್ಲಿ ಹಿಂಗ್ ಮಾಡ್ಕೊಂಡ್ಬಿಟ್ರೆ ಸರಿ ಆಗಲ್ಲ. ಹಂಗಾಗಿ ನಾನು ಒಂದು 50,000 ದುಡ್ಡು ಬೇಕಾದ್ರೆ ಕೊಡ್ತೀನಿ, ಕೊಡುವಂತೆ. ನನಗೇನ್ ಬಡ್ಡಿ ಗಿಡ್ಡಿ ಏನೋ ಕೊಡ್ಬೇಡ ನೀನು, ಕೊಡುವಂತೆ. ಈ ಕಷ್ಟದಲ್ಲಿ ನಿಮ್ಮಂತರ್ಗ ಆಗ್ದಾರೆ ಇನ್ ಯಾರಿಗಾಗಣ. ಹಂಗಾಗಿ ನೋಡು, ಆಗದೆ ಹೋದ್ರತ್ತಾಗಿ ಪಾಯಿಂಟ್ ಗಿಂಟ್ ಮಾಡ್ಸತ್ತಾಗಿ ಒಂದ್ ಬೋರ್ ಗೀರ್ ಹಾಕ್ಸೇ ಬಿಡುವತ್ತಾಗಿ. ಗೌಡ್ರೆ, ಆದ್ರೂ ನಿಮ್ಮಲ್ಲಿ ಇರೋಂತ ಒಳ್ಳೆತನ ನಾನ್ ಯಾರಲ್ಲಿ ನೋಡಿಲ್ಲ ಗೌಡ್ರಿ. ಈ ಕೆಲವರು ದುಡ್ಡಿರೋರೆಲ್ಲ ಏನ್ ಮಾಡ್ತಾರ ಅಂದ್ರೆ, ಅಯ್ಯೋ ತಿಗ್ಗೇನ ಬೇಡ ಬೇರೆಯವ್ರಿಗೆ ಕೊಟ್ರೆ ಎಲ್ಲಿ ನಮ್ಗಿಂತ ದೊಡ್ಡರಾಗಿ ಬೆಳೆದ್ ಬಿಡ್ತಾರೋ ಅಂತ ಹೇಳಿ ಹಂಗೆ ಒಳಗಿಂದ ಒಳಗೆ ಇದ್ ಮಾಡ್ಕೊಂತಿರ್ತಾರೆ. ಅಂತದ್ರಲ್ಲಿ ನೀವು ಏನೋ ಕೈಲ ಸಹಾಯ ಮಾಡಕ್ಕೆ ನೀವೇ ಮುಂದೆ ಬರ್ತಿರಲ್ಲ. ನಿಮ್ಮಂತ ಗೌಡ್ರದಕ್ಕೆ ಸಿಕ್ಕಿರೋದಕ್ಕೆ ನಾವು ಪುಣ್ಯ ಮಾಡಿದೀವಿ ಗೌಡ್ರೆ. ಅಯ್ಯೋ, ಏನೋ ಭಗವಂತ ಒಂಚೂರು ಒಂದ್ 4 ಕಾಸು ಕೊಟ್ಟು ಚೆನ್ನಾಗಿಟ್ಟಿರೋದಕ್ಕೆ ಏನೋ ನನ್ನ ಕೈಲಾದ ಸಹಾಯ ಮಾಡ್ತೀನಿ ಕಣೋ. ಏನೋ ಸಿಗುತ್ತದ್ರಾಗಿ. ಇನ್ನೊಬ್ರಿಗೆ ಸಹಾಯ ಮಾಡಿದ್ರೇನೆ ಎಷ್ಟೋ ಸಮಾಧಾನ ಆಗುತ್ತೆ. ನೋಡ್, ನನ್ನಿಂದ ಒಬ್ನಿಗೆ ಉಪಕಾರ ಆಯ್ತಲ್ಲ ಅಂತೇಳಿ ನನಗೂ ಒಂದ್ ಸಮಾಧಾನ ಸಿಗುತ್ತೆ ಕಣೋ. ಅದನ್ ಬಿಟ್ಟು ಎಲ್ಲ ನಾನೇ ತಿನ್ಬೇಕು, ಎಲ್ಲ ನಾನೇ ಇದ್ ಮಾಡ್ಕೋಬೇಕು ಅಂತ ಆದ್ರೆ ಸರಿ ಆಗುತ್ತೇನೋ ಅದು. ಸರಿ ಸರಿ ಕಣೋ, ಒಂದ್ ಕೆಲ್ಸ ಮಾಡು. ಇವತ್ತು ಆ ಮೂರ್ತಪ್ಪ ಬೇರೆ ಭಾರಿ ಬೇಜಾರಾಗೋಗ್ಬಿಟ್ಟಾನ ಕಣೋ. ಮಗ ಬೇರೆ ಇಂತ ಕೆಲಸ ಮಾಡ್ಬಿಟ್ಟ ಅಂತೇಳಿ ಭಾರಿ ಅಯ್ಯೋ ಅಂತಿದ್ದಾನ ಅವನು. ಹಂಗಾಗಿ ಒಂಚೂರು ಅವನಿಗೆ ಅಲ್ಲಿ ನಮ್ ತೋಟದ ಮಂತವ ಏನಾರ ಒಂಚೂರು ವ್ಯವಸ್ಥೆ ಮಾಡೋಣ ಅಂದ್ಕೊಂಡಿದೀನಿ. ಒಂದ್ ಕೆಲಸ ಮಾಡು, ಒಂದ್ 3 ಗಂಟೆ ಹೊತ್ತಿಗೆ ಬಂದ್ಬಿಡು. ಅಂಗಡಿ ಬಾಕ್ಲಾಕೊಂಡು ಒಂದ್ 3 ಗಂಟೆ ಹೊತ್ತಿಗೆ ಬಂದ್ಬಿಡು. ಆ ಸೀನಪ್ಪಗೆ ಬೋರೋಜೋಗಿ ಕಳ್ಸಿ ಒಂಚೂರು ಕೋಳಿ ಪಾಳಿ ಏನಾರ ತರಿಸ್ತೀನಿ. ಅಲ್ಲೇ ಒಂಚೂರು ವ್ಯವಸ್ಥೆ ಮಾಡ್ಸಿರ ಆಗತ್ತಾಗಿ. ಹೂಕಂಗೌಡ್ರಿ, ಪಾಪ ನೋಡಿರಿ ಅಷ್ಟೊಂದು ಹಿಂಸೆ ಆಗ್ಬಿಟ್ಟೈತೆ. ಪಾಪ ಆ ಮೂರ್ತಪ್ಪ ಮಕ ನೋಡಕ್ ಆಗ್ತಿಲ್ಲ ಕಂಗೌಡ್ರಿ, ಹಂಗಾಗ್ಬಿಟ್ಟಾರೆ. ನೋಡಿರಿ ಮಗ ಇಂತ ಕೆಲ್ಸ ಮಾಡ್ಬಿಟ್ಟ, ಓದ್ಸಿದ್ಕು ಹಿಂಗೆಲ್ಲ ಮಾಡ್ಬಿಟ್ಟ ಇರೋನೊಬ್ಬ ಮಗ ಅಂತ ಹೇಳಿ ಏನ್ ಗೊಳ್ಳೋ ಅಂತಿತ್ತಂಗೆ ಅವಯ್ಯ. ನೋವು ಹಂಗಾರ ಒಂಚೂರು ಇದಾಗಲಿ, ಇನ್ನೇನ್ ಮಾಡಕ್ ಸರಿ ತಾಳಿ, ಹಂಗೆ ಮಾಡಿರ ಆತಿನ್ನೇನು. ಈ ಸೀನಪ್ಪಣ್ಣ ಎಲ್ಗೌಡ್ರೆ? ಸೀನಪ್ಪಣ್ಣ ಬರ್ಲೇ ಇಲ್ಲ. ಇಷ್ಟೊತ್ತವ್ರು ಬರ್ಬೇಕಿತ್ತಲ್ಲ ಅವ್ರು. ಇಲ್ಲ ಕಣೋ, ಆಗ್ಲೇ ಅಲ್ಲಿ ಸಿಕ್ಕಿದ್ದ ಹೇಳಿದೀನಿ. ಇಲ್ಲೆಲ್ಲ ದುಡ್ಡು ಇಸ್ಕೊಂಬತ್ತೀನಿ ಗೌಡ್ರೆ. ಅವತ್ ಶುಂಠಿ ಮಣ್ಣು ಹಾಕಕ್ ಹೋಗಿದ್ದೆ, ಅವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿ ದುಡ್ಡು ಇಸ್ಕೊಂಬರಕ್ ಹೋಗ್ತಿದ್ದ. ನಾನು ಕಳ್ಸಿದೀನಿ, ಬೇಗ ಬಂದ್ಬಿಡು, ಆ ಹುಡುಗನ ಅಂಗಡಿ ತವಿರ್ತೀನಿ, ಅಲ್ಲೇ ದುಡ್ಡು ಕೊಟ್ಟು ಕಳಿಸ್ತೀನಿ. ಹುಡುಗ ಒಂಚೂರು ಏನಾರ ತಾಂಬರುವಂತೆ ಹಿಂಗ್ ವ್ಯವಸ್ಥೆ ಮಾಡೋಣ ಅಂತ ಹೇಳಿದೀನಿ. ಸರಿ ಸರಿ ಕಂಗೌಡ್ರೆ, ಆ ಬೋರಜ ಕರ್ಕೊಂಡ್ ಬರ್ತೀನಿ, ಅಲ್ಲಿ ಬನ್ನಿ ಅಂತ ಹೇಳಿದ್ರು. ನೋಡಿರಿ ಇಷ್ಟೊತ್ತಾರು ಬರ್ಲಿಲ್ಲ. ಇನ್ನೇನ್ ಬತ್ತಂಕಂತ ತಡಿಯೋ. ಗೌಡ್ರೆ ತಗೊಳ್ಳಿ ಗೌಡ್ರೆ, ಟೀ ಕುಡೀರಿ ತಗೊಳ್ಳಿ. ಆದ್ರೂ ಮಗ, ಏನಂದ್ರು ನೀನ್ ಮಾಡ್ದಂಗ್ ಟೀ ಯಾರಿಗೂ ಮಾಡಕ್ ಬರಲ್ಕೊಂಬಿಡು. ನಮ್ಮ ಮನೆಯಳು ಮಾಡ್ತಾಳ ಟೀಯ, ಅದ್ ಯಾಕೆ ಹೇಳ್ತೀಯ? ನೋಡಿರಿ ಇಷ್ಟೊಂದು ರುಚಿಯಾಗಿ ಮಾಡ್ತೀಯಲ್ಲ ನೀನು. ಅದ್ ಯಾವ ಟೀ ಸೊಪ್ತತ್ತೀಯೋ? ನಮ್ಗೊಂಚೂರು ಹೇಳೋ. ಅಯ್ಯೋ ಇನ್ ಯಾವ ಟೀ ಸೊಪ್ ತರ ಗೌಡ್ರೆ? ಇನ್ನೇ ಮಾಮೂಲಿ ಎಲ್ಲ ನಾನು ನೀವೆಲ್ಲ ತತ್ತಿರಲ್ಲ ಅದ್ನೆಲ್ವ ತರದು. ಕುಡೀರಿ ಕುಡೀರಿ. ನಾನ್ ಇನ್ನೇನು ಒಂಚೂರು ಏಲಕ್ಕಿನೂ ಒಂಚೂರು ಶುಂಠಿ ಗೆಜ್ಜೆ ಹಾಕ್ತೀನಲ್ಲ, ಹಂಗಾಗಂಗ್ ರುಚಿ ಬರುತ್ತಷ್ಟೇ. ಕುಡೀರಿ ಗೌಡ್ರೆ, ಚೆನ್ನಾಗಿತ್ತ ಟೀ? ಹ್ಞೂ ಕಣ ಮಗ, ಭಾರಿ ರುಚಿಯಾಗಿ ಮಾಡಿದಿ ನೋಡಪ್ಪ ಮಾತ್ರ. ಅದ್ ಎಂತ ತಲೆನೋವಿದ್ರು ಒಂದ್ ಗಳಿಗೆಲ್ ಮಾಯ ಆಗ್ಬಿಡ ಕಣೋ. ಆ ತರ ಟೀ ಕಾಸು ಕೊಡ್ತೀಯ ಮಾತ್ರ ನೀನು. ಗೌಡ್ರೆ ಗೌಡ್ರೆ, ಆರಾಮಾಗಿ ಟೀ ಕುಡಿತಾ ಕುಂತಿರಲ್ಲ. ನಾನ್ ನೋಡಿರಿ ನೀವು ಅಲ್ಲಿಗೆ ಬರ್ತೀರಾ ಅಂತ ಹೇಳಿ ಆ ಬೋರಾಜನ್ ಬೇರೆ ಕೂಕೊಂಬಂದೆ. ನೋಡಿರಿ ನೀವು ಇಲ್ಲಿ ಟೀ ಕುಡಿತಾ ಕುಂತಿರಲ್ಲ ಗೌಡ್ರೆ. ಅಲ್ಲ ಕಣ ಸೀನಪ್ಪ, ನಿನಗೆ ಅಲ್ಲೇ ಹೇಳಿ ಬರ್ಲಿಲ್ಲ ನಾನು. ಆ ಬೋರಾಜನ್ ಕರ್ಕೊಂಡು ಆ ಹುಡುಗ ಶಿವು ಟೀ ಅಂಗಡಿ ತಕೊಂತಿರ್ತೀನಿ, ಅಲ್ಲಿ ಬಂದ್ಬಿಡು ಅಂತ ಹೇಳಿ. ನೋಡಿರಿ ನೀನ್ ಅಲ್ಲೇ ಹಾಕೋ ಕಾಯಕ್ಕೋ ಇದ್ದೆ.
ಸರಿ ಸರಿ ಆಯ್ತು ಬಾ. ಒಂಚೂರು ರುಚಿ ರುಚಿಯಾಗಿ ಭಾರಿ ರುಚಿಯಾಗಿ ಸ್ಟ್ರಾಂಗ್ ಆಗಿ ಟೀ ಮಾಡಿದ್ದಾನೆ ಹುಡುಗ ಶಿವು. ಒಂಚೂರು ಟೀ ಕುಡಿದ್ಬಿಟ್ಟು ಅದೇನು ಹೋಗಿ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಬರಂತೆ. ಬಾ ಟೀ ಕುಡಿ. ಅಯ್ಯೋ ಗೌಡ್ರೆ, ನನಗೆ ಟೀಗಿ ಏನು ಬೇಡ ಗೌಡ್ರೆ. ಬೋರಾಜನ್ ಕೈಲಿ ದುಡ್ಡು ಕೊಟ್ಟು ಕಳ್ಸಿ, ಹೋಗಿ ಎತ್ತಾಗಿ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತೀವಿ. ಆ 3 ತಪ್ಪನ್ನ ಹೋಗಿ ಆಮೇಲೆ ಕರ್ಕೊಂಡ್ ಬಂದ್ರ ಆಗತ್ತೆ. ಅಲ್ಲೆಲ್ಲ ರೆಡಿ ಮಾಡ್ಬಿಟ್ಟು ಫೋನ್ ಮಾಡಿದ್ರೆ 3 ತಪ್ಪು ಬರ್ತಾನೆ. ಇಲ್ಲಿ ಬೈಲಿ ಒಂಚೂರು ಏನೋ ಒಂಚೂರು ಮಾತಾಡೋದೈತೆ ನಮ್ ತೋಟದ ಮಂತ ಬೈಲಿ ಅಂತ ಹೇಳಿ ಕರ್ಸ್ಕೊಳನಂತೆ. ಲೇ ಮಗ ಶಿವು, ನೀನು ಬಂದ್ಬಿಡು. 3 ಗಂಟೆಗೆ ಬಂದು ಅದೇನೇನ್ ಬೇಕು ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಮೆಣಸಿಕಾಯಿ ಇವೆಲ್ಲ ನೀಟಾಗಿ ರೆಡಿ ಮಾಡ್ಕೊಂಡು ಒಂದ್ ಸ್ಟ್ರಾಂಗ್ ಆಗಿ ಮಾಡೋ. ಹೆಂಗಿರ್ಬೇಕಂದ್ರೆ ಹಂಗೆ ಕೈ ರುಚಿ. ಸಾಂಬಾರು ಎಳಿತಿದ್ದಂಗೆ ಹಂಗೆ ಇನ್ನು ಕುಡಿಬೇಕು ಸಾಂಬಾರು, ಇನ್ನು ತಿನ್ಬೇಕು ಮುದ್ದೆ ಅನ್ನಿಸ್ಬೇಕು. ಆ ತರ ಮಾಡೋ ಸಿನಪ್ಪಣ. ನನ್ ಕೈ ರುಚಿ ನೋಡಿರುವೆ ಮತ್ತೆ ಹಿಂಗೆ ಮಾತಾಡ್ತೀಯ ಸಿನಪ್ಪಣ ನೀನು. ನಿಂಗೆ ಯಾಕೆ ತಲೆ ಕೆಡ್ಸ್ಕೊಬೇಡ. ರುಚಿಯಾಗಿ ಇರೋದೆಲ್ಲ ತಪ್ಪಲಿ ಇರೋದೆಲ್ಲ ಒಬ್ನೇ ತಿಂದು ಖಾಲಿ ಮಾಡ್ಬೇಕು ನೀನು. ಆ ತರ ಮಾಡ್ಕೊಡ್ತೀನಿ ನಿಂಗೆ ಅಡಿಗೆ. ಸರಿ ಸರಿ ಆಯ್ತು ಕನ್ಸಿನಪ್ಪಣ. 3 ಗಂಟೆಗೆ ನಾನು ಬರ್ತೀನಿ. ಇನ್ನೇನು ಮಾಮೂಲಿ ಎಲ್ಲ ತತ್ತಿಯಲ್ಲ. ಕೋಳಿ ಸಾಂಬಾರಿಗೆ ಇನ್ನೇನು ಏನೇನ್ ಬೇಕು ಅಂತ ಹೇಳಿ. ಇನ್ನೇನು ಒಂಚೂರು ಚಿಕನ್ ಮಸಾಲೆ, ಗರಂ ಮಸಾಲೆ, ಇನ್ನೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಾಂಬ. ಮಿಕ್ಕಿದ್ದೆಲ್ಲ ಟೊಮೊಟೊ, ಈರುಳ್ಳಿ, ಮೆಣಸಿಕಾಯಿ ಎಲ್ಲ ಮಿಕ್ಕಿದ್ದೆಲ್ಲ ನಾ ಅಲ್ಲೇ ರೆಡಿ ಮಾಡ್ಕೊಂಡಿರ್ತೀನಿ. ಎಲ್ಲ ತಾಂಬಂದ್ಬಿಡು. ಸಿನಪ್ಪ ಎಲ್ಲೋ ಆ ಬೋರಾಜ ಬರ್ಲೇ ಇಲ್ವಲ್ಲ? ಬಂದಿದ್ರತ್ತಾಗಿ ಹೋಗಿ ಕೋಳಿ ಕಟ್ ಮಾಡ್ಸ್ಕೊಂಬಂದ್ರೆ ಆಗ್ತಿರ್ಲಿಲ್ವಾ? ಸಿನಪ್ಪ ಯಾಕೆ ಕೋಳಿ ಕಟ್ ಮಾಡ್ಸ್ಕೊಂಬತ್ತೀಯೋ? ಈ ನಾಟಿ ಕೋಳಿ ಕಟ್ ಮಾಡ್ಸ್ಕೊಂಬತ್ತೀಯ ಇಲ್ಲ ಅಂದ್ರೆ ಮೊಟ್ಟೆ ಕೋಳಿ ಕಟ್ ಮಾಡ್ಸ್ಕೊಂಬತ್ತೀಯ? ಗೌಡ್ರೆ, ನಾಟಿ ಕೋಳಿ ಸಿಗೋದು ಮೋಸ್ಟ್ಲಿ ಕಷ್ಟ ಐತೆ. ಇನ್ನೇನ್ ಮಾಡಕ್ಕಾಗತ್ತೆ ನೋಡೋಣ. ನಾಟಿ ಕೋಳಿ ಏನಾದ್ರು ಸಿಗ್ದ ಹೋದ್ರೆ ಇನ್ನೇ ಮೊಟ್ಟೆ ಕೋಳಿ ಇರ್ತಾವಲ್ಲ, ಮೊಟ್ಟೆ ಕೋಳಿನೇ ಕಟ್ ಮಾಡ್ಸ್ಕೊಂಬತ್ತೀನಿ ತಾಳಿ ಗೌಡ್ರೆ. ಸರಿ ಸರಿ ಕಣಸಿನಪ್ಪ. ನೋಡೋಣ ಸಾಹೇಬ್ರಿಗೆ ಹೇಳು. ಹಿಂಗಿಂಗ್ ಸಾಹೇಬ್ರೆ ಒಂಚೂರು ಗೌಡ್ರು ಇದ್ ಮಾಡ್ದಿರೋದು ಒಂಚೂರು ನಾಟಿ ಕೋಳಿನೇ ಬೇಕಂತ ಗೌಡ್ರಿಗೆ. ಆದಷ್ಟು ಒಂಚೂರು ನಾಟಿ ಕೋಳಿ ಇದ್ರೆ ನಾಟಿ ಕೋಳಿನೇ ಕಟ್ ಮಾಡ್ಕೊಡಿ ಅಂತ ಹೇಳಿ ಹೇಳು ನನ್ ಮೇಲೆ. ಹಂಗೇನಾರು ಇಲ್ಲಪ್ಪಲ್ಲ ಅಂತ ಅಲ್ಲಿ ನೋಡು. ಆ ಜಾಲ್ರಾಗೆಲ್ರದಲ್ಲಿ ಇಲ್ಲ ಹೋದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಇದ್ರೆ ಅವ್ರು ಪಾಪ ಕೊಡ್ತಾರೆ ಇಟ್ಕೊಂಡು ಇನ್ನೇನ್ ಮಾಡ್ದಾರು. ಇಲ್ದ ಹೋದ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಇರೋದ್ನೇ ಕಟ್ ಮಾಡ್ಸ್ಕೊಂಡ್ ಬಾ ಅತ್ತಾಗಿ. ಸರಿ ಆಯ್ತು ತಾಳಿ ಗೌಡ್ರೆ. ನೀವು ಈ ಹುಡ್ಗ ಶಿವು ಸೇರ್ಕೊಂಡು ಅಲ್ಲಿ ಬಂದು ಅದೇನೇನಂತ ಹೇಳಿ ರೆಡಿ ಮಾಡ್ಕೊಂತೀರಿ. ನಾನು ಬೋರಜು ಕರ್ಕೊಂಡು ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಡು ಅಲ್ಲಿಗೆ ಬಂದು ಬಿಡ್ತೀನಿ ಸೀದಾ ಮಂತವ. ಲೇ ಸಿನಪ್ಪ, ಒಳ್ಳೆ ಒಂಚೂರು 1.5 kg ಮೇಲ್ ಬರ್ಬೇಕು ಕಣ. ಈ ಮೊಟ್ಟೆ ಕೋಳಿ ಕುಯ್ಸ್ಕೊಂಬಂದ್ರು 1.5 kg ಮೇಲೆ ಇರೋ ಅಂತ ಕಟ್ ಮಾಡ್ಸ್ಕೊಂಬ. ಒಳ್ಳೆ ಕೋಳಿ ನೋಡಿ, ಒಳ್ಳೆ ಚೆನ್ನಾಗಿರೋ ಅಂತ ನೋಡಿ ಕಟ್ ಮಾಡ್ಸ್ಕೊಂಬಾರು. ಇನ್ನ 100, 200, 100 ಇಂಥವಿದ್ರೆ ಎಳೆವು ಅವು ತಿನ್ನಕಾಲ ಏನಿಲ್ಲ. ಒಳ್ಳೆ ಸೊಪ್ಪು ತಿಂದಂಗ ಆಗತ್ತೆ ಕಣ. ಜಾಸ್ತಿ ಬೆಂದು ಬಿಡ್ತವೆ. ಹಂಗಾಗಿ ನೋಡಿ ಒಂಚೂರು ಒಳ್ಳೆ ಕೋಳಿ ಕಟ್ ಮಾಡ್ಸ್ಕೊಂಬಾರು. ಸರಿ ಆಯ್ತು ತಾಳಿ ಗೌಡ್ರೆ. ನನಗ್ ಗೊತ್ತಿಲ್ಲ ಗೌಡ್ರೆ ಎಂತ ಕೋಳಿ ಕಟ್ ಮಾಡ್ಸ್ಬೇಕು ಅಂತ. ನಾನೇನು ಹೊಸ್ದಾಗಿ ಹೋಗಿ ಕೋಳಿ ಕಟ್ ಮಾಡ್ಸಕ್ ಹೋಗ್ತೀನಿ. ಸರಿ ಸರಿ ಆಯ್ತು. ಬನ್ನಿ, ನೀವು ಬೇಗ ಬಂದ್ಬಿಡಿ ತೋಟತ್ತವ. ನಾನು ಅಷ್ಟೊತ್ತಿಗೆ ಕೋಳಿ ಗಿಳಿ ಕಟ್ ಮಾಡ್ಸ್ಕೊಂಡು ಏನೇನ್ ಸಾಮಾನ್ ಬೇಕೆಲ್ಲ ತಗೊಂಡು ಅಲ್ಲಿಗೆ ಬಂದಿರ್ತೀನಿ. ಬನ್ನಿ ಬೇಗ. ಲೇ ಮಗ ಶಿವು, ಬಾರೋ ಬೇಗ ಅತ್ತಾಗ ಅಂಗಡಿ ಬಾಕ್ಲ ಹಾಕೊಂಡು ಹೋಗಂಬಾ. ಸರಿ ಸರಿ ಗೌಡ್ರೆ, ನೀವು ಹೋಗಿರಿ. ನಿಮ್ ಹಿಂದೆನೆ ಬರ್ತೀನಿ ನಾನುವೆ. ಒಂಚೂರು ಮಂತ ಹೋಗ್ಬಿಟ್ಟು ಅದೇನೋ ಇದ್ ಮಾಡ್ಬೇಕಂತಿಲ್ಲ ಮಾಡು. ಹೋಗಿ ಬಿರ್ನ ಬಂದ್ಬಿಡ್ತೀನಿ ಮಂತ ಹೋಗಿ. ಸರಿ ನೀವು ಆಯ್ತು ಹೋಗಿರಿ ಗೌಡ್ರೆ. ಸರಿ ಸರಿ ಕಣ ಮಗ. ಅಲ್ಲೇ ತೋಟದ ಮಂತ ಇರ್ತೀನಿ. ಬೇಗ ಒತ್ತಂತ ಬಂದ್ಬಿಡು. ಈ ಅಡಕೆ ಮರಗಳು ಯಾಕೋ ಒಂಥರ ಆಗ್ತಿದಾವಲ್ಲ. ಏನ್ ಮಾಡೋದು? ಒಂಚೂರು ರೋಡ್ರ್ ಗಿಡ್ರು ಹೊಡ್ಸತ್ತಾಗಿ ಒಂಚೂರು ಕುರಿ ಗೊಬ್ಬರ ತರಿಸಿ ಗೊಬ್ಬರ ಗಿಬ್ರ ಹಾಕ್ಸ್ಬೇಕು. ಈ ಸೀನಪ್ಪಗೆ ಆ ಬೋರಾಜಿಗೆ ಹೇಳ್ಬಿಟ್ಟು 1-2-3 ಲೋಳ ಆದಂಗೆ ಎಲ್ಲಾರು ಇದ್ರೆ ಕುರಿ ಗೊಬ್ಬರ ಹೇಳಿ ಅಂತ ಹೇಳಿ ಕುರಿ ಗೊಬ್ಬರ ಹಾಕ್ಸ್ಬೇಕು. ಇಲ್ಲ ಅಂದ್ರೆ ಭಾರಿ ಇದಾಗ್ಬಿಡ್ತವೆ ಮರಗಳೆಲ್ಲ. ಒಂಥರ ಡೌನ್ ಆಗಂಗ್ ಕಾಣ್ತಿದೇನಪ್ಪ ಯಾಕೋ. ನೋಡೋಣ ಅತ್ತಾಗಿ ಹೆಂಗ ನಮ್ ಸೀನಪ್ಪ ಅಂದ್ರೆ ಕರ್ಕೊಂಬಂದು ತೋರ್ಸ್ಕೊಂಡ್ ಹೋಗಿ ಎಲ್ಲ ಮಾಡಿರ ಆಗತ್ತತ್ತಾಗಿ. ಇನ್ನೇನ್ ಮಾಡೋಣ? ಇಷ್ಟೊತ್ತಾದ್ರೂ ಯಾರು ಬರ್ಲಿಲ್ವಲ್ಲ. ಈ ಸೀನಪ್ಪ ಕೋಳಿ ಕಟ್ ಮಾಡ್ಸಕ್ ಹೋದಾನು, ಇವನು ಬರ್ಲಿಲ್ಲ. ಈ ಹುಡುಗ ಶಿವು ನೋಡಿದ್ರೆ ಮಂತ ಬರ್ತೀನಿ ಗೌಡ್ರೆ, ಹಿಂದೇನೋ ಬರ್ತೀನಿ ನಡ್ರಿ ಅಂದನು. ನೋಡಿರಿ ಇವನು ಬರ್ಲಿಲ್ಲಪ್ಪ. ಇವ್ರೇ ಒತ್ಕೆ ತಾಬಿಟ್ರಿ ಏನ್ ಮಾಡ್ದಾರು. ಬೇಗ ಬಂದ್ ಇವ್ರು ಕೋಳಿ ಬೇಯಿಸಿ ಎಲ್ಲ ಮಾಡೋದ್ ಯಾವಾಗ ಇನ್ನೂ ಬೇಗ ಬರ್ದಲ್ಲೇ ಏನ್ ಮಾಡ್ತೀರ ಇವ್ರು ಕಾಣೋಣ. ಗೌಡ್ರೆ ಗೌಡ್ರೆ, ಈ ಸೀನಪ್ಪಣ್ಣ ಬೋರಾಜ ಎಲ್ಲ ಬಂದ್ರ ಗೌಡ್ರೆ? ಕೋಳಿ ತಂದಿದಾರ? ಅಯ್ಯೋ ಇಲ್ಲಕ್ಕಂಬ ಬಾರ ಮಗ. ಇನ್ನೇನ್ ಬರ್ಬೋದು ಅವ್ರು. ಇನ್ನೇನು ಕೋಳಿ ಕಟ್ ಮಾಡಿಸ್ಕೊಂಡು ಅದು ಇದು ಸಾಮಾನ್ ಗಿಮಾನ್ ಎಲ್ಲ ತಗೊಂಡು ಬರ್ಬೋದು. ಒಳಗು ಅದೇನೇ ಇದಾವ ನೋಡ್ಬಿಟ್ಟು ಒಲೆತವ ಅದೇನ್ ಒಲೆ ರೆಡಿ ಮಾಡ್ಕೊಂಡು ಒಂಚೂರು ಅದೇನೇನ್ ನೋಡ್ತಾ ನಡಿಯೋ ಒಳಗಡಿಕೆ. ಸರಿ ಸರಿ ಕಂಗೌಡ್ರೆ, ನೋಡೋಣ. ಈರುಳ್ಳಿ ಟೊಮೊಟೊ ಏನೇನಾರು ಇದ್ರೆ ಕುಯ್ಕೊಂತಿರ್ತೀನಿ, ಕಟ್ ಮಾಡ್ಕೊಂತಿರ್ತೀನಿ. ಬೇಗ ಸೋನಪ್ಪ ಒಂಚೂರು ಫೋನ್ ಗಿನ್ ಮಾಡಿ ಬರಕ್ ಹೇಳಿ ಸೀನಪ್ಪಗೆ. ಆಮೇಲೆ ಒತ್ತಾಗ್ಬಿಟ್ರೆ ಸರಿ ಆಗಲ್ಲ.
ಹ್ಞೂ ಕಣ ಮಗ, ಈ ಸ್ವಾನೆ ಬೇರೆ ಮಳೆ ಇದ್ ಯಾವಾಗ ಸ್ವಾನೆ ಅನ್ಕೊಂಡ್ ಬರ್ತೈತೆ ಹೋಗ್ತೈತೆ. ಇದ್ ಯಾವಾಗ ಏನಾಗತ್ತಂತ ಗೊತ್ತಿಲ್ಲ. ಸರಿ ಸರಿ ಆಯ್ತು, ಒಡಗೋ ಒಂಚೂರು ಬೇಗ ಬೇಗ ಮಾಡು. ಹೋಗು ಸೀನಪ್ಪ. ಬೋರಾಜ, ಇಷ್ಟೊತ್ತೇನ ಬರೋದು? ಎಷ್ಟೊತ್ತ ಕೋಳಿ ಕಟ್ ಮಾಡ್ಕೊಂಡ್ ಬರಕ್ಕೆ ನಿಂಗೆ? ನೋಡ ಅಲ್ಲೇ ಟೈಮ್ ಅಲ್ಲೇ 4 ಗಂಟೆ ಆಗ್ತಾ ಬಂತು. ಯಾವಾಗ ಇನ್ನು ಆ ಹುಡುಗ ಅಡಿಗೆ ಮಾಡೋದು? ಆಮೇಲೆ ಒತ್ತಾಗಲ್ವೇನು? ಅಯ್ಯೋ ಗೌಡ್ರೆ, ಏನ್ ಮಾಡೋಣ, ಆ ಸಾಹೇಬ್ರು ನೋಡಿರೆ ಒಂಚೂರು ಜನಗಳು ಜಾಸ್ತಿ ಇದಾರೆ ಸಿನಪ್ಪಣ್ಣ, ಒಂದ್ ಅರ್ಧ ಗಂಟೆ ಕುತ್ಕೊಳ್ಳಿ ಅಂತ ಹೇಳಿ ಕುಂಡಿಸ್ಕೊಂಡ್ಬಿಟ್ರು. ನಾನು ಏನ್ ಮಾಡೋಣ, ಗೌಡ್ರು ಬೈತಾರೆ, ಒಂಚೂರು ಅರ್ಜೆಂಟ್ ಅಲ್ಲಿ ಕಟ್ ಮಾಡ್ಕೊಡಪ್ಪ ಅಂತ ಹೇಳಿ ಕಟ್ ಮಾಡ್ಸ್ಕೊಂಡ್ ಬಂದಿನಿ. ಒಂದ್ 3 kg ಕಟ್ ಮಾಡ್ಸ್ಕೊಂಡ್ ಬಂದಿನಿ ಕಂಗೌಡ್ರೆ. ಸರಿ ಆಗಲ್ವಾ? ಅಯ್ಯೋ, ಒಂದ್ ಹೊತ್ತು ಊಟ ಮಾಡಕ್ಕೆ ಇನ್ ಯೋಸ್ಬೇಕು ಬಾರೋ ಸೀನಪ್ಪ. ಸರಿ ಸರಿ ಆಯ್ತು. ಏನು ಬೋರಾಜ ಅಲೆ ತಗೊಂಡ್ ಬಂದಿರಂಗಿದ್ದಾನೆ ನೋಡೋ, ಅಲ್ಲಿ ಕಣ್ಣಾಳೆ ಪಿಳಿ ಪಿಳಿ ಅನ್ನೋ ಕಣ್ ಬಿಡ್ತಾನಲ್ಲೋ ಈ ಬೋರಾಜ. ಗೌಡ್ರೆ, ನಾನ್ ಕುಡ್ದಿಲ್ಲ ಗೌಡ್ರಿ. ನಾನ್ ನೋಡಿರೋದ್ ಯಾಕಂಗ ಹೇಳ್ತೀರ ಗೌಡ್ರೆ ನೀವು? ನಾನ್ ಕುಡ್ದಿಲ್ಲ ಅಂದ್ಮೇಲೆ ಕುಡ್ದಿಲ್ಲ. ಈ ನೀವು ಹಿಂಗ ಆಡಿದ್ರೆ ನನಗ್ ಭಾರಿ ಬೇಜಾರಾಗ್ಬಿಡುತ್ತೆ ಗೌಡ್ರೆ ಮನ್ಸಿಗೆ. ನನಗ್ ಬೇಜಾರಾಗಲ್ವಾ ಗೌಡ್ರೆ ಕೂಡಿದ್ದೇ ಇರೋ ಮನುಷ್ಯಗೆ ನೀವು ಹಿಂಗಂದ್ರೆ? ಓಹೋಹೋ, ಸರಿ ಸರಿ ಕಣಪ್ಪ. ಭಾರಿ ಮನ್ಸಿಗೆ ಬೇಜಾರಾಗ್ಬಿಡುತ್ತೆ ನಿನಗೆ. ಒಂಚೂರು ಕುಡ್ದಿಲ್ಲ ಪಾಪ ನೀನು. ಸಿನಪ್ಪ, ಹುಡುಗು ಆ ಹುಡುಗಿಗೆ ಒಂಚೂರು ಆ ಕೋಳಿ ಗಿಳಿ ಎಲ್ಲ ಕೊಟ್ಬಿಟ್ಟು ಅದೇನೇನ್ ಬೇಕು ಅಂತ ಒಂಚೂರು ಹೆಲ್ಪ್ ಮಾಡು. ಇಲ್ಲ ಅಂದ್ರೆ ಬೈಲಿ ಒಂಚೂರು ಹೋಗಿ ಆ ಅಡಿಕೆ ಮರಗಳೆಲ್ಲ ಯಾಕೆ ಡೌನ್ ಆಗ್ಬಿಟ್ಟವೆ, ಫಸ್ಲೆಲ್ಲ ಈ ಸಲ ಕಡಿಮೆ ಆಗ್ಬಿಟ್ಟವೆ. ಅದಕ್ಕೇನ್ ಕೋಳಿ ಕುರಿ ಗೊಬ್ಬರ ಹಾಕದ ಏನ್ ಮಾಡೋದು ಅಂತ ಹೇಳಿ ಒಂಚೂರು ನೋಡ್ಕೊಂಬಿಡ್ರ ಅಂತೆ. ಸಿನಪ್ಪಣ್ಣ, ಕೋಳಿ ಕಟ್ ಮಾಡ್ಸ್ಕೊಂಡ್ ಬಂದು ಇಲ್ಲ ಅಂತ ಹೇಳಿ ಸಿನಪ್ಪಣ್ಣ ತಂದು ಕೊಡೋದ್ ಬಿಟ್ಟು, ನಾನು ಆಗ್ಲಿಂದ ನೋಡಿರೆ ಎಲ್ಲ ರೆಡಿ ಮಾಡ್ಕೊಂಡ್ ಕುಂತೀನಿ. ಕೋಳಿ ಬಂದ ತಕ್ಷಣ ಒಗ್ಗರಣೆ ಹಾಕಿ ಮುದ್ದೆಗಿದ್ದು ಮಾಡಿಬಿಡೋಣ ಅಂತ ಹೇಳಿ. ನೀನ್ ನೋಡಿರಿ ಇಷ್ಟೊತ್ತಾದ್ರೂ ಇಲ್ಲೇ ಗೌಡ್ರ ಜೊತೆ ಮಾತಾಡ್ಕೊಂಡೆ ಅಂತ ಹೇಳಿ ಸಿನಪ್ಪಣ್ಣ. ಮಗ, ನಾನು ಈಗ ಬಂದೆ ಕಣು. ಒಂದ್ 10 ನಿಮಿಷನೂ ಆಯ್ಲ ಬಂದು ಗೌಡ್ರು ಏನೋ ಹೇಳ್ತಿದ್ರು ಕೇಳ್ಕೊಂಡ್ ನಿಂತ್ಕೊಂಡೆ. ಸರಿ ಸರಿ ಆಯ್ತು ತಗೊಳು, ತಾಂಡೋಗ್ ಒಳಗಡಿಕೆ ರೆಡಿ ಮಾಡ್ತಗ. ಲೇ ಮಗ ಶಿವು, 10 ನಿಮಿಷ ಲೇಟ್ ಆಗ್ಬಿಟ್ಕಣು. ನೀಟಾಗಿ ಬೇಯಿಸ್ಬಿಟ್ಟು ಒಂಚೂರು ರುಚಿಯಾಗಿ ಮಾಡು ಸಾಂಬಾರ. ಹ್ಞೂ ಸರಿ ಆಯ್ತು ತಾಳಿ ಗೌಡ್ರೆ, ನಾನು ಹೊಸ್ತ ಮಾಡ್ತೀನಿ ಏನಂಗೆ ಹೇಳ್ತಿರಲ್ಲ. ಮಾಡ್ತೀನಿ ತಾಳಿ. ಗೌಡ್ರೆ, ಏನೇ ಹೇಳಿ ಗೌಡ್ರೆ, ನಮ್ ಹುಡುಗ ಶಿವು ಅವನ್ ಕೈ ರುಚಿ ಮಾತ್ರ ಭಾರಿ ರುಚಿಯಾಗಿರುತ್ತೆ ಕಂಗೌಡ್ರಿ. ಏನ್ ಸಾಂಬಾರ್ ಮಾಡ್ತಾನೆ, ಏನ್ ಮುದ್ದೆ ಮಾಡ್ತಾನೆ ಅಂತೀರ? ಹೆಂಗಸ್ರು ಮನ್ಲಿರ ಹೆಂಗಸ್ರು ಹಂಗ್ ಮಾಡಲ್ಲ ಗೌಡ್ರೆ, ಹಂಗ್ ಮಾಡ್ಕೊಡ್ತಾನ ಹುಡುಗ ಮಾತ್ರ. ಲೇ ಸೀನಪ್ಪ, ಹೇಳ್ ಕಳ್ಸಿರ್ಲಿವೇನು ಆ ಬೋರಾಜಿಗೆ ಎಣ್ಣೆ ಗಿಣ್ಣೆ ಕುಡಿಸ್ಕೊಂಡ್ ಬರ್ಬೇಡ ಕಣೋ. ಇಲ್ಲೊಂದ್ 90 ಕೊಟ್ರೆ ಸುಮ್ನೆ ಆಗ್ತಾನ ಅವನು ಅಂತ ಹೇಳಿ. ನೋಡಿ ನೀನು ಅಲ್ಲೇ ಎಣ್ಣೆ ಕುಡಿಸ್ಕೊಂಡ್ ಬಂದಿಯಲ್ಲ, ನೋಡಿ ಹಿಂಗ್ ತುಪ್ರು ಸಾರ್ತಾ ಇದ್ದಾನ ಅವನು. ಗೌಡ್ರೆ, ನಾನು ಏನ್ ಮಾಡಂಗ್ ಗೌಡ್ರೆ, ಕೋಳಿ ಕಟ್ ಮಾಡಿಸ್ತಾನ, ನನ್ ಬಿಸಿಲ್ ನಾನಿದ್ದೀನಿ. ಹಿಂಗ್ ಹೋಗಿ ಹುಚ್ಚೋಗಿ ಬರ್ತೀನಿ ತಡಿ ಅಮ್ಮಗ ಅಂತ ಹೇಳಿ ಹೋದರು. ನೋಡಿರಿ ಹಿಂಗ ಬಂದಾನಲ್ಲ ಈ ಬೋರಾಜ. ಏನ್ ಮಾಡೋಣ, ಅವಮ್ಮ ಅಷ್ಟದಲ್ಲ ದುಂಡಿಗ್ತೀವಿ ಎಲ್ಲ ಕಂಗೌಡ್ರೆ ಈ ಬೋರಾಜಿಗೆ. ಯಾವಾಗ ನೋಡಿರಿ ಎಣ್ಣೆ ಕುಡ್ಕೊಂಡು ಏನಾರು ಒಂಚೂರು ಸಿಕ್ಕಿ ಸಾಕು ಕುಡಿಯೋದನ್ನ ಕಾಯ್ತಿರ್ತೀಯ ಅಂತ ಹೇಳಿ ಅಷ್ಟದಲ್ಲೇ ಬೈಯಲ್ಲ ಇವಮ್ಮ. ನೋಡಿರಿ ವಜ್ಜ ಹಿಂಗ ಆಡೋದ್ಕೆ ಅವಮ್ಮ ಕೂಗಾಡೋದು. ಗೌಡ್ರೆ, ಆ 3 ತಪ್ಪಗೆ ಫೋನ್ ಮಾಡಿ ಹೇಳಿದಿರ ಗೌಡ್ರೆ? ಬರಕ್ ಹೇಳಿದಿರಾ? ಕಣ ಸೀನಪ್ಪ, ಫೋನ್ ಮಾಡಿ ಹೇಳಿದೀನಿ. ಹಂಗೆ ನಿಮ್ಮ ಅಪ್ಪಗೆ ಫೋನ್ ಮಾಡಿದ್ದೆ ಕಣ. ಇಲ್ಲ ಕಂಗೌಡ್ರೆ, ನಾನೆಲ್ಲ ಹೋಗ್ತಿದೀನಿ, ನೀವೇ ಅದೇನ್ ಮುಗಿಸ್ಕೊಳ್ಳಿ ಅಂತ ಹೇಳ್ತು ನಿಮ್ಮಪ್ಪ. ನೀನ್ ಇರೋದಕ್ಕೆ ಏನ ನಿಮ್ಮ ಅಪ್ಪ ಬರಲ್ಲ ಅಂತು. ಸರಿ ಸರಿ ಆಯ್ತು. ಇನ್ನೇ 3 ತಪ್ಪ ಬರ್ತಾನೆ. ಹೇಳಿದ್ದು ತಂದಿದ್ಯೇನು? ಹ್ಞೂ ಗೌಡ್ರೆ, ತಂದು ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ತಂದ್ರ ಆಗತ್ತೆ. ನೋಡಿ ಒಂಚೂರು ಅಡಿಗೆ ಗಿಡಿಗೆ ಆಯ್ರತ್ತಗಿ ಕೂಗಿ ಎತ್ತಿಗ ಹುಡುಗನ. ಗೌಡ್ರೆ ಗೌಡ್ರೆ, ಇದ್ಯಾಕ ಗೌಡ್ರೆ ಇಲ್ಲಿ ತೋಟದ ಬಾರಪ್ಪ 3 ತಪ್ಪ ಅಂತ ಫೋನ್ ಮಾಡಿದ್ರಲ್ಲ? ಯಾಕೆ ಏನ್ ಸಮಾಚಾರ ಗೌಡ್ರೆ? ಸೀನಪ್ಪ ಬೋರಾಜ ಎಲ್ಲ ಸೇರ್ಕೊಂಡ್ಬಿಟ್ಟಿದ್ರಲ್ಲ, ಯಾಕೆ ಏನ್ ಸಮಾಚಾರ? ಓಹೋ 3 ತಪ್ಪ ಬಂದ ಬಿಟ್ಟ. ಸರಿ ಸರಿ ಬಾ, ನಿನ್ನೆ ಕಾಯ್ಕೊಂಡು ನಿಂತಿದ್ದು. ಬಾ ಬಾ ಕುತ್ಕ ಬಾ, ಆರಾಮಾಗಿ ಕುತ್ಕ ಬಾರ. ಲೇ ಸೀನಪ್ಪ, ನೋಡು ಆ ಹುಡುಗ ಶಿವ ಮಾಡ್ತಿರೋದು ಕೋಳಿ ಸಾರ್ ಮಾತ್ರ ಘಮ್ ಅಂತಿತ್ತಲ್ಲ ಇಲ್ಲಿವರೆಗೂ ವಾಸನೆ. ನೋಡು ಏನ್ ಸ್ಮೆಲ್ ಗಮ್ ಘಮ ಅಂತ ಬರ್ತೈತೆ ನೋಡು. ಯೋ ಬೋರಾಜ, ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋಜ. ಅದೇನಂತ ಹೇಳ್ತಿದ್ಯಾ ನಿನಗೆ ಅರ್ಥ ಆಗ್ಬೇಕು, ಅದೇನ್ ಮಾತಾಡ್ತಿದ್ಯಾ ಅಂತ. ಬಾಯಿ ಮುಚ್ಕೊಂಡು ನಿಂತ್ಕ ನೀನು. ಲೈ ಸೀನಪ್ಪ, ಒಡಗು ಅವೆಲ್ಲ ತಾಂಬ, ಒಡಗು ಗ್ಲಾಸು ಇದೆಲ್ಲ. ಹಂಗೆ ಹುಡುಗ ಶಿವಕ್ ಹೋಗು, ಅಡಿಗೆ ಆಯ್ದ್ರತ್ತಾಗಿ ಹಾಕೊಂಬರಕ್ಕೆ. ಮಗ ಶಿವು, ಲೋ ಶಿವು, ಆಯ್ತೇನೋ ಅಡ್ಗೆ? ಗೌಡ್ರು ಕೂಗ್ತಾರ ನೋಡು. ಗೌಡ್ರೆ ಉಕ್ಕಂಗೌಡ್ರೆ, ಆಯ್ತು ಅಡ್ಗೆ ಆಲೆ. ಪೀಸ್ ಹಾಕೊಂಬರೋಣ ಸೈಡ್ಸ್ಗೆ ಹೆಂಗೆ? ಉಕ್ಕಣ ಮಗ, 1-2 ತಟ್ಟೆಗೆ ಪೀಸ್ ಹಾಕೊಂಬ. ಆಮೇಲೆ ತೀರ ಒಂಚೂರು ಮುದ್ದೆ ಸಾಂಬಾರ್ ಮತ್ತೆ ಬಿಡುವಂತೆ 1-2 ತಟ್ಟೆಗೆ ಪೀಸ್ ಹಾಕೊಂಬಾರ. ಸರಿ ಸರಿ ಗೌಡ್ರೆ, ಇಲ್ಲೆಲ್ಲ ಕೈ ತೊಳ್ಕೊಂಡು ಕುತ್ಕೊಳ್ಳಿ ಆರಾಮಾಗಿ.
ಗ್ಲಾಸ್ ತಗೊಂಡು ಅದೇನ್ ಹಾಕಂತೀರಿ ತಗೊಂಬರ್ತೀನಿ ನಾನು. ಮುರ್ತಪ್ಪ ಬಾರೋ ಕುತ್ಕೋ ಬಾ ಆರಾಮಾಗಿ ನೀನು. ಗೌಡ್ರೆ ತಗೊಳ್ಳಿ ಗೌಡ್ರೆ, ಒಂಚೂರು ಇದೆ ಇದ್ರಲ್ಲಿ ಒಂಚೂರು ಗೊಜ್ಜಂಗ್ ಮಾಡಿದೀನಿ, ತಗೊಳ್ಳಿ ಸೈಡ್ಸ್ಗೆ. ಆಹಾ ಹಾ ಹಾ ಲೇ ಹುಡುಗ ಶಿವು, ಅದೇನ್ ಕೈ ರುಚಿನೋ ನಿಂದು. ಅಮೃತ ಅಮೃತ ತಿಂದಂಗ ಆಗ್ತಿತ್ತಲ್ಲವು. ಜೋ ಬರಾಜ, ಎಣ್ಣೆ ಕುಡಿದ್ಮೇಲೆ ಎಲ್ಲ ನಿಂಗೆ ಅಮೃತನೇ ಅನ್ಸೋದು. ಕುಡಿಯಜ. ಮುರ್ತಪ್ಪ ನೀನೇನ್ ತಲೆ ಕೆಡಿಸ್ಕೋಬೇಡ, ಆರಾಮಾಗಿ ನಿನ್ ನೋವೆಲ್ಲ ಮರ್ತೋಗ್ಬಿಡ್ಬೇಕು. ಹಂಗೆ ನಿನಗೆ ಸಮಾಧಾನ ಆಗಂಗ್ ಕುತ್ಕೊಂಡು ನಿಂಗೆ ಎಷ್ಟು ಬೇಕಷ್ಟು ಕುಡಿ. ಲೇ ಹುಡುಗ ಶಿವು, ಏನ್ ನಿಂತ್ಕೊಂಡು ನೋಡ್ತಿದ್ಯೋ? ನೀನು ಒಂದ್ ಪೆಕ್ ತಗೊಳ್ಳೋ. ಸೀನಪ್ಪಣ, ನೀನ್ ಬೇರೆ ಎಣ್ಣೆ ಕುಡಿಯೋದ್ ಬಿಟ್ಬಿಟ್ಟಿಯ, ನಾನ್ ಅಂತವ್ರಲ್ಲಿ ಎಣ್ಣೆ ಕುಡಿದ್ರೆ ಸರಿ ಆತನ್ ಸೀನಪ್ಪಣ. ನನ್ಗೇನ್ ಬೇಡ, ಸುಮ್ನಿರು. ಈ ಗೌಡ್ರು ಬೋರಾಜ ಮೂರ್ತಪ್ಪನೆ ಕುಡ್ಕೊಳ್ಳಿ. ಲೇ ಹುಡುಗ ಶಿವು, ಬಾಯ ಮುಚ್ಕೊಂಡ್ ಕುಡಿಯೋ. ಆ ಸೀನಪ್ಪ ಅಂತುವೆ ಎಣ್ಣೆ ಮೈ ಒಗಿಸ್ಕೊಂಡ್ಬಿಟ್ರೆ ಡೈಲಿ ಕುಡಿದು ಕುಡಿದು ಇದಾಗ್ತಾನ ಅಂತ ಹೇಳಿ ಅವನಿಗೆ ಕುಡಿ ಅಂತಿಲ್ಲ ನಾವು. ಇಲ್ಲ ಅಂದ್ರೆ ಅವನಿಗೂ ಒಂದ್ ಪ್ಯಾಕ್ ಕುಡ್ಸವು. ನಿಮ್ ಬಾಯಿ ಮುಚ್ಕೊಂಡ್ ಕುಡಿಯ ನೀನ್ ಕುತ್ಕೊಂಡಲ್ಲಿ. ಸೀನಪ್ಪ, ಆದ್ರೂ ನನ್ ಮಗ ಇಂಥ ಕೆಲಸ ಮಾಡ್ಬಿಟ್ನಲ್ಲ, ತಲೆ ಎತ್ಕೊಂಡು ಓಡಾಡಕ್ ಆಗಬಾರ್ದು ನನ್ 4 ಜನ ಮುಂದೆ. ಇಂಥ ಕೆಲಸ ಮಾಡ್ಬಿಟ್ನಲ್ಲ ಸೀನಪ್ಪ, ಈ ಮಾಡಿದ ಕೆಲಸ ಸರಿಯೇನೋ? ಅಯ್ಯೋ ಮೂರ್ತಪ್ಪ, ಏನ್ ಪ್ರಪಂಚದಾಗೆಲ್ಲ ಅವೇ ನಡೀತಾ ಇರೋದು. ಏನ್ ತಲೆ ಕೆಡ್ಸ್ಕೊಬೇಡ. ಎಲ್ಲ ಸರಿ ಆಯ್ತಲ್ಲ, ನೀನ್ ಆರಾಮಾಗಿ ಕುಡಿ ಹೇಳ್ತೀನಿ. ಸೀನಪ್ಪ ತಗೊಳ್ಳೋ, ನೀನು ಒಂದ್ ಪೆಗ್ ತಗೊಳ್ಳೋ. ನನ್ ನೋವೆಲ್ಲ ಮರ್ತೋಗ್ಬಿಡಕ್ ಹಂಗ್ ಕುಡಿಬೇಕು ನಾನಿವತ್ತು. ತಗೊಳ್ಳೋ, ನೀನು ಒಂದ್ ಪೆಗ್ ತಗೋ. ಗೌಡ್ರೆ ನೀವ್ ಹೇಳಿ ಗೌಡ್ರೆ, ಸೀನಪ್ಪಗೆ ಒಂದೇ ಒಂದ್ ಪೆಗ್ ಕುಡಿಲಿ ಹೇಳಿ ಗೌಡ್ರೆ ನೀವು. ಶೀನಪ್ಪ ಹೆಂಗೋ ತಗೊಳ ಮನ್ಸಿದ್ರೆ ತಗೊಳ ಒಂದ್ ಪೆಗ್ಗು, ಏನಾಗಲ್ಲ. ಆಮೇಲೆ ಅದ್ನೇ ಅತಿಯಾಗಿ ಮಾಡ್ಕೊಂಡು ಹೋಗ್ಬಾರ್ದು ಕಣಪ್ಪ. ಎಣ್ಣೆ ಯಾವತ್ತಿದ್ರು ಬಾರಿ ಕೆಡ್ದು ಕಣೋ. ಅದ್ ಕುಡಿಯೋದ್ ಹೆಂಗೆ ಒಂಚೂರು ಅಪ್ರೂಪಕ್ಕೆ ಯಾವಾಗ್ಲಾರ ಕುಡ್ಕಂತೀಯ, ಹಂಗ್ ಕುಡ್ಕೊಂಡ್ ಸುಮ್ನೆ ಬಿಡ್ಬೇಕು. ನೋಡು ನಾವೆಲ್ಲ ಡೈಲಿ ಕುಡಿಯಕ್ ಹೋಗ್ತೀವ. ಹಂಗೆ ನೀನುವೆ ಎಲ್ಲೋ ಅಪ್ರೂಪಕ್ಕೆ ಒಂದಿನ ಕುಡ್ಕ. ಹಿಂಗಿಂಗೆ ಮತ್ತೆ ಸೀನಪ್ಪ ಎಣ್ಣೆ ಗಿಣ್ಣೆ ಕುಡಿತಾನಂತ ಹೇಳಿ ನಾವ್ ಯಾರಿಗೂ ಹೇಳಲ್ಲ, ಸರಿ ಏನ್ರಪ್ಪ? ಮುಖಣ ಶೀನಪ್ಪ, ಒಂದೇ ಒಂದ್ ಪೆಗ್ ಕುಡಿಯೋ, ನನಗೋಸ್ಕರ ಕುಡಿಯೋ. ನನ್ ಪಾರ್ಟ್ನರ್ ಅಲ್ವೇನೋ ನೀನು, ಕುಚುಕು ಅಲ್ವಾ ನೀನು? ಒಂದೇ ಒಂದ್ ಪೆಗ್ ಕುಡಿ, ನಾನು ಯಾರ ಮುಂದೇನು ಬಾಯ್ ಬಿಡಲ್ಲ. ನಿನ್ನ ಮೇಲೆ ಸತ್ಯ, ನಿನ್ ನಾಣ್ಯಗಳು ಯಾರ ಮೇಲೆ ಕುಡಿ ಹೇಳಲ್ಲ. ಒಂದೇ ಒಂದ್ ಪೆಗ್ ಕುಡಿ. ಗೌಡ್ರೆ ಮೂರ್ತಪ್ಪ, ಬೇಡ ಬೇಡ, ನೋಡೋಣ ಅಂತ ದಿನ ಬಂದ್ರೆ ಎಲ್ಲಾರು ಎಣ್ಣೆ ಗಿಡ ಒಂಚೂರು ಕುಡಿದ್ರೆ ಆಗುತ್ತೆ. ನನಗೆ ಯಾಕೋ ಇವತ್ತು ಕುಡಿಬೇಕು ಅನ್ಸ್ತಿಲ್ಲ. ಬೇಡ, ನೀವೆಲ್ಲ ಆರಾಮಾಗಿ ಕುಡೀರಿ. ಗೌಡ್ರೆ, ಆದ್ರೂ ನನ್ ಮಗ ಇಂಥ ಕೆಲಸ ಮಾಡ್ತಾನ ಅನ್ಕೊಂಡಿರ್ಲಿಲ್ಲ ಗೌಡ್ರೆ. ಮನ್ಸಿಗೆ ಎಷ್ಟು ನೋವು ಗೊತ್ತಾ ಗೌಡ್ರೆ? ಹೇಳ್ಕೋಬಾರ್ದು, ಬಿಡ್ಕೋಬಾರ್ದು, ಯಾರ ಮುಂದೆನೂ ಹೇಳ್ಬಾರ್ದು, ಹಂಗಾಗೋಯ್ತೆ ಗೌಡ್ರೆ ನಂದು. ನಮ್ಮ ಮನೆಯಳು ಮಗ ಸೇರ್ಕೊಂಡಿಬ್ರು ನನ್ ತಲೆ ಎತ್ಕೊಂಡು ಓಡಾಡಕ್ಕಾಗಬಾರ್ದು ಗೌಡ್ರೆ ಊರಲ್ಲಿ. ಹಂಗ್ ಮಾಡಿಬಿಟ್ರು ನನಗೆ. ಅಂತ ಕೆಲಸ ಮಾಡಿಬಿಟ್ರಲ್ಲ ಇವ್ರು. ಲೇ ಮುರ್ದಪ್ಪ, ಎಣ್ಣೆ ಕುಡಿಯೋ ಟೈಮಲ್ಲಿ ಎಂತದು ನಿಂದು? ಅದೇನ್ ಹೇಳಿದ್ದೆ ಹೇಳ್ಕೊಂಡು ಯಾಕೆ ಸುಮ್ನೆ ಬೇಜಾರ್ ಮಾಡ್ಕಂತೀಯ? ಆರಾಮಾಗಿ ಎಣ್ಣೆ ಕುಡ್ದು ನೀನ್ ನೀರ ನೋವೆಲ್ಲ ಮರ್ತೋಗ್ಬಿಡಕ್ ಇವತ್ತು, ಸರಿನಾ? ಕುಡಿ. ನೋಡಿದ್ರ ಸ್ನೇಹಿತರೆ, ನಮ್ ಮೂರ್ತಪ್ಪ ಮನ್ಸಾಗಿರೋ ನೋವು ಮರ್ತೋಲಿ ಅಂತ ಹೇಳಿ ನಮ್ ಗೌಡ್ರು ಚಿಕನ್ ಎಲ್ಲ ತರಿಸಿ ಎಣ್ಣೆ ಪಾರ್ಟಿ ಮಾಡಿಸ್ತಿದ್ದಾರೆ. ಹಂಗೆ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೇನು ಸಬ್ಸ್ಕ್ರೈಬ್ ಆಗಿಲ್ಲೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದ್ ಲೈಕ್ ಕೊಡಿ ಸ್ನೇಹಿತರೆ.